ಗುರು ಅಮೆಜಾನ್ ಪ್ರೈಮ್ ನಲ್ಲಿ ಮತ್ತೊಂದು ಮೂವಿ ನೋಡಿದೆ ಗುರು, ಪ್ಯಾರಡೈಸ್ ಅಂತ. ತುಂಬಾ ಸಿಂಪಲ್ ಮೂವಿ ಬಟ್ ತುಂಬಾ ಡ್ರಾಮಾಟಿಕ್ ಆಗಿದೆ. ಹೃದಯಂ ಖ್ಯಾತಿಯ ದರ್ಶನ ಹೀರೋಯಿನ್ ಕೇಶವ, ಹೀರೋ ಅಮೃತ. ಇಬ್ರು ತಮ್ಮ 5ನೇ ವರ್ಷದ ಮದುವೆ ವಾರ್ಷಿಕೋತ್ಸವನ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೋಸ್ಕರ ಶ್ರೀಲಂಕಾಗ್ ಹೋಗಿದ್ದಾರೆ. ಆದ್ರೆ ಅದೇ ಸಮಯದಲ್ಲಿ ಶ್ರೀಲಂಕಾ ದಿವಾಳಿಯಾಗಿದೆ, ಜನಗಳೆಲ್ಲ ದಂಗೆ ಎದ್ದಿದ್ದಾರೆ. ಆದ್ರೂ ಕೂಡ ಲಂಕನ್ನರು ಫಾರಿನರ್ಸ್ ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಅವರು ನಮ್ಮ ದೇಶಕ್ಕೆ ಬಂದ್ರೆ ದೇಶ ಸುಭಿಕ್ಷವಾಗಿರುತ್ತೆ ಅನ್ನೋದು ಅವರ ಮೆಂಟಾಲಿಟಿ. ಇವರಿಬ್ಬರನ್ನ ಶ್ರೀಲಂಕಾ ಸುತ್ತಿಸ್ತಿರೋದು ಡ್ರೈವರ್ ಆಂಡ್ರೂ ಅಂತ. ಇವರು ಮೊದಲನೆಯದಾಗಿ ರಾವಣ ಸ್ನಾನ ಮಾಡ್ತಿದ್ದ ಸ್ಥಳವನ್ನ ತೋರಿಸ್ತಾರೆ. ಇದಾದ್ಮೇಲೆ ರಾವಣನ ಸಮಾಧಿ ಮಾಡಿರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೇಶವ್ಗೆ ಇಂಡಿಯಾದಿಂದ ಒಂದು ಕಾಲ್ ಬರುತ್ತೆ, ಶುಭ ಸಮಾಚಾರ, ಇವ್ರದ್ದು ಒಂದು ಪ್ರಾಜೆಕ್ಟ್ ಅನ್ನ ನೆಟ್ಫ್ಲಿಕ್ಸ್ ಅವರು ಅಪ್ರೂವ್ ಮಾಡಿದ್ದಾರೆ, ಇವರು ಫುಲ್ ಶ್ರೀಮಂತರಾಗೋ ಟೈಮ್ ಬಂದಿದೆ. ಗಂಡ ಹೆಂಡತಿ ಇಬ್ರು ಎಕ್ಸ್ಟ್ರೀಮ್ಲಿ ಖುಷಿ ಆಗ್ತಾರೆ. ಇದಾದ್ಮೇಲೆ ರಾತ್ರಿ ಉಳ್ಕೊಳ್ಳಿಕ್ಕೆ ರೆಸಾರ್ಟ್ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ಆನ್ ದ ವೇ ತಮ್ಮ ಐಪ್ಯಾಡ್ ತೆಗೆದು ಟೀಮ್ ನ ಜೊತೆ ಮಾತುಕತೆ ಮಾಡ್ತಿದ್ದಾರೆ. ಜೊತೆಗೆ ಲ್ಯಾಪ್ಟಾಪ್ ನಲ್ಲಿ ತಮ್ಮ ಪ್ರೀ ಪ್ರೊಡಕ್ಷನ್ ವರ್ಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ, ಕೆಲಸನ ಮುಂದುವರಿಸ್ತಿದ್ದಾರೆ. ಸೊ ಬೇಸಿಕಲಿ ಇವ್ರ ಹತ್ರ ಒಂದು ಮೊಬೈಲ್ ಇದೆ, ಒಂದು ಟ್ಯಾಬ್ಲೆಟ್ ಇದೆ, ಒಂದು ಲ್ಯಾಪ್ಟಾಪ್ ಇದೆ. ಇನ್ ಹೆಂಡತಿ ಅಮೃತ ಹತ್ರ ಒಂದು ಮೊಬೈಲ್ ಇದೆ, ಒಂದು ಲ್ಯಾಪ್ಟಾಪ್ ಇದೆ. ಸರಿ, ಇವರು ಉಳ್ಕೊಳ್ಬೇಕಾಗಿರುವ ರೆಸಾರ್ಟ್ ಬರುತ್ತೆ. ರೆಸಾರ್ಟ್ ನ ಮೇಲ್ವಿಚಾರಣೆ ನೋಡ್ಕೊಳ್ತಿರೋದು ಶ್ರೀ ಅನ್ನುವ ಒಬ್ಬ ವ್ಯಕ್ತಿ. ಜೊತೆಗೆ ರೆಸಾರ್ಟ್ ನಲ್ಲಿ ಇಕ್ಬಾಲ್ ಅನ್ನುವ ಒಬ್ಬ ಕುಕ್ ಇದ್ದಾರೆ. ಅಂಡ್ ಡ್ರೈವರ್ ಮಿಸ್ಟರ್ ಆಂಡ್ರೂಸ್ ಡ್ರೈವರ್ ಕ್ವಾರ್ಟರ್ಸ್ ನಲ್ಲಿ ಉಳ್ಕೊಳ್ತಾರೆ. ಸರಿ, ಈಗ ಅಡುಗೆಗೆ ನಾನ್ ವೆಜ್ ಇದೆಯಾ ಅಂತ ಕೇಳ್ತಾರೆ ಕೇಶವ್. ಶ್ರೀ ಹೇಳ್ತಾರೆ, ನೋ ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತ ಕನ್ಫರ್ಮ್ ಇರ್ಲಿಲ್ಲ, ಅದಕ್ಕೋಸ್ಕರ ನಾನ್ ವೆಜ್ ಮಾಡ್ಲಿಲ್ಲ. ಬಟ್ ಈಗ ನಾವು ಕಾಡಿಗೆ ಹೋದ್ರೆ ಬೇಟೆ ಆಡ್ಕೊಂಡು ಬರ್ಬೋದು ಏನನ್ನಾದ್ರೂ ಅಂತ ಹೇಳ್ತಾರೆ. ಕೇಶವ್ ಹೇಳ್ತಾರೆ, ಸರಿ ಹೋಗೋಣ ಬೇಟೆ ಆಡ್ಲಿಕ್ಕೆ. ಅಮೃತ ಹೇಳ್ತಾರೆ, ಬೇಟೆ ಆಡೋದೆಲ್ಲ ಲೀಗಲ್. ಆಂಡ್ರೂ ಹೇಳ್ತಾರೆ, ಲೀಗಲ್ ಏನಲ್ಲ, ಆದ್ರೂ ಕೂಡ ಬೇಟೆ ನಡೀತಿದೆ ಅಂತ. ಅಮೃತ ಹೇಳ್ತಾರೆ, ಬೇಡ ಬೇಟೆ ಎಲ್ಲ ಅಂತ. ಕೇಶವ್ ಹೇಳ್ತಾರೆ, ನೋ ಈ ತರ ಚಾನ್ಸ್ ಮತ್ತೆ ಸಿಗೋಲ್ಲ, ನಡಿ ಅಮೃತ ಹೋಗೋಣ ಅಂತ. ಸರಿ ಅಂತ ಹೇಳಿ ಎಲ್ರು ಹೋಗ್ತಾರೆ. ಕಾಡಿನ ಮಧ್ಯ ಭಾಗದಲ್ಲಿ ಸೈಲೆಂಟ್ ಆಗಿ ನಿಂತಿರ್ತಾರೆ ಗನ್ ತಗೊಂಡು. ಆಗ ಅಲ್ಲೊಂದು ಸಾಂಬಾರ್ ಜಿಂಕೆ ಕಾಣುತ್ತೆ. ಅದನ್ನ ನೋಡಿದ ತಕ್ಷಣ ಅಮೃತಗೆ ಖುಷಿ ಆಗುತ್ತೆ. ಮೊಬೈಲ್ ನಲ್ಲಿ ಫೋಟೋ ತಗೊಳ್ತಿದ್ದಾರೆ. ಆಗ ಶ್ರೀಯ ಸಾಂಬಾರ್ ಜಿಂಕೆಯನ್ನ ಸಾಯಿಸೋಕೆ ಅಂತ ಗನ್ ತಗೊಂಡು ಗುರಿತಾರೆ. ತಕ್ಷಣ ಅಮೃತ, ಬೇಡ ಸ್ಟಾಪ್ ಮಾಡಿ, ಸಾಯಿಸ್ಬೇಡಿ ಅದನ್ನ ಹೇಳ್ತಾರೆ. ಕೇಶವ್ ಡಿಸಪಾಯಿಂಟ್ ಆಗ್ತಾರೆ, ಯಾಕೆ ಸ್ಟಾಪ್ ಮಾಡು ಅಂತ ಹೇಳ್ತಿದ್ಯಾ, ಜಿಂಕೆ ಮಾಂಸ ತಿನ್ಬೋದಿತ್ತು ಅಂತ. ಅಷ್ಟರಲ್ಲಿ ಜಿಂಕೆ ಅಲ್ಲಿಂದ ಹೋಗ್ಬಿಡುತ್ತೆ. ಸರಿ, ಇವತ್ತು ರಾತ್ರಿ ಸಖತ್ತಾಗಿ ಮಳೆ ಬರ್ತಿರುತ್ತೆ. ಸೊ ಅಮೃತ ಕಿಟಕಿ ತೆಗೆದು ಹೊರಗಡೆ ನೋಡ್ತಾ ಖುಷಿ ಪಡ್ತಿರ್ತಾರೆ ಮಳೆನ, ಪರಿಸರದ ಸೌಂದರ್ಯವನ್ನ. ಸರಿ, ಎಲ್ರದ್ದು ಡಿನ್ನರ್ ಆಗತ್ತೆ. ಡಿನ್ನರ್ ಆದ್ಮೇಲೆ ಎಲ್ರು ಮಲ್ಗೋ ಸಮಯ. ಮಧ್ಯರಾತ್ರಿ ಎಲ್ಲರಿಗೂ ಗಾಢ ನಿದ್ರೆ ಬಂದಿದೆ. ಸಡನ್ ಆಗಿ ಇಬ್ರಿಗೂ ಯಾರೋ ಬಾಯಿ ಮುಚ್ಚಿದ ಅನುಭವ ಆಗುತ್ತೆ. ಕಣ್ಣು ಬಿಟ್ರೆ ಇವರ ಕುತ್ತಿಗೆಗೆ ಚಾಕು ಹಿಡಿದಿದ್ದಾರೆ, ಮತ್ತೊಂದ್ ಕೈನಲ್ಲಿ ಬಾಯನ್ನ ಮುಚ್ಚಿದ್ದಾರೆ. ಮೂರನೇ ವ್ಯಕ್ತಿ ಬಂದು ಇವರ ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಮೊಬೈಲು ಎಲ್ಲವನ್ನ ಕಳ್ತನ ಮಾಡ್ಕೊಂಡು ಬ್ಯಾಗ್ ನಲ್ಲಿ ತುಂಬಿಸ್ಕೊಂಡಿದ್ದಾನೆ. ಎಲ್ಲ ತುಂಬಿಸ್ಕೊಂಡಾದ್ಮೇಲೆ ಕಿಟಕಿಯಿಂದ ಜಂಪ್ ಮಾಡಿ 3 ಜನನು ಎಸ್ಕೇಪ್ ಆಗ್ಬಿಡ್ತಾರೆ. ಆಗ ಇವರಿಬ್ರು ಕಳ್ಳ ಅಂತ ಶ್ರೀನ, ಆಂಡ್ರೂನ, ಇಕ್ಬಾಲ್ನ ಎಲ್ಲರನ್ನ ಎಬ್ರಿಸಿ ಬಂದೂಕ್ ತಗೊಂಡು ಕಳ್ಳರನ್ನ ಶೂಟ್ ಮಾಡೋಕ್ ಹೋಗ್ತಾರೆ. ಆದ್ರೆ ಅವ್ರು ಅಷ್ಟ್ರಲ್ಲಿ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಬೈ ದ ವೇ, ಕಳ್ಳರೆಲ್ಲ ಮಾಸ್ಕ್ ಹಾಕೊಂಡಿದ್ದಾರೆ, ಅವರ ಮುಖನ ಯಾರೊಬ್ರು ನೋಡಿಲ್ಲ. ಈಗ ಎಲ್ರು ಡಿಸ್ಕಸ್ ಮಾಡಿಸಿದ್ರೆ ಕಳ್ಳರು ಹೇಗೆ ಒಳಗಡೆ ಬಂದ್ರು ಅಂತ. ಬೇಸಿಕಲಿ ಕಿಟಕಿಯ ಮುಖಾಂತರ ಒಳಗಡೆ ಬಂದಿದ್ದು. ಕಿಟಕಿಯನ್ನ ಲಾಸ್ಟ್ ಟೈಮ್ ತೆಗ್ದಿದ್ ಯಾರು, ಅಮೃತ. ತೆಗೆದ ಮೇಲೆ ಕ್ಲೋಸ್ ಮಾಡ್ಲಿಲ್ವಾ ನೀನು, ನಿನ್ನಿಂದಲೇ ಈಗ ಎಲ್ಲ ಕಳ್ತನ ಆಗಿದ್ದು ಅಂತ ಇಂಡೈರೆಕ್ಟ್ ಆಗಿ ಕೇಶವ ಅಮೃತಗೆ ಹೇಳ್ತಿದ್ದಾನೆ. ಅಮೃತ ಕೋಪ ಮಾಡ್ಕೊಂತಿದ್ದಾರೆ, ಈಗ ಕಳ್ತನ ಆಗಿರೋದಕ್ಕೂ ನಾನೇ ಕಾರಣನ ಅಂತ. ನಾವು ಆಂಡ್ರೂ, ಇಕ್ಬಾಲ್ ಮತ್ತೆ ಶ್ರೀ 3 ಜನನು ಅಡ್ವೈಸ್ ಮಾಡ್ತಾರೆ, ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬಹುದು ಬೇಕಿದ್ರೆ ಅಂತ. ಸರಿ ಅಂತ ಹೇಳಿ ಪೊಲೀಸರಿಗೆ ಫೋನ್ ಮಾಡಿದ್ರೆ ಪೊಲೀಸರು ಹೇಳ್ತಾರೆ, ದೇಶ ಹತ್ತಿ ಉರಿತಿದೆ, ನಮ್ಗೆ ಪೆಟ್ರೋಲ್ ಇಲ್ಲ, ಇಲ್ಲದ ಪೆಟ್ರೋಲ್ ನಲ್ಲಿ ಅಷ್ಟು ದೂರ ಬಂದು ಎನ್ಕ್ವೈರಿ ಮಾಡೋದು ಅದೆಲ್ಲ ಸಾಧ್ಯ ಇಲ್ಲ ಅಂತ. ಆಗ ಶ್ರೀ ಹೇಳ್ತಾರೆ, ಅವರು ಟೂರಿಸ್ಟ್ ಗಳು ಅಂತ. ಆಗ ಪೊಲೀಸ್ನವರು, ಟೂರಿಸ್ಟ್ ಗಳ, ಓಕೆ, ಸ್ಟೇಷನ್ ಗೆ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಡ್ಸು, ನಾವ್ ಎನ್ಕ್ವೈರಿ ಮಾಡೋಣ ಅಂತ. ಸರಿ ಅಂತ ಹೇಳಿ ಇವರು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ. ಅಲ್ಲಿ ಇವರ ಡೀಟೇಲ್ಸ್ ಎಲ್ಲ ತಗೊಳ್ತಾರೆ, ಕಂಪ್ಲೇಂಟ್ ಕೂಡ ಬರ್ಕೊಳ್ತಾರೆ. ಅಂಡ್ ಕೇಶವ್ ಹೇಳ್ತಾರೆ, ಇವತ್ತು ರಾತ್ರಿ ಅಷ್ಟರಲ್ಲಿ ನಂದು ಟ್ಯಾಬ್ಲೆಟ್, ಮೊಬೈಲ್, ಲ್ಯಾಪ್ಟಾಪ್ ಎಲ್ಲ ನನ್ನ ಕೈಗೆ ಸೇರ್ಬೇಕು ಅಂತ. ಆಗ ಇನ್ಸ್ಪೆಕ್ಟರ್ ಇನ್ಫ್ಯಾಕ್ಟ್ ಅವರನ್ನ ಸರ್ಜೆಂಟ್ ಅಂತ ಕರೀತಾರೆ. ಸರ್ಜೆಂಟ್ ಹೇಳ್ತಾರೆ, ನೀವು ಎಷ್ಟು ಬೇಗ ಹೇಳಿದ್ರೆ ಹೇಗೆ, ಈಗಲೇ ದೇಶ ಹತ್ತಿ ಉರಿತಿದೆ, ಅದಕ್ಕೆ ಇನ್ನೊಂದಷ್ಟು ಪೆಟ್ರೋಲ್ ಸುರಿಬೇಡಿ ನೀವು ಅಂತ. ಆಗ ಕೇಶವ್ ಅಫೆಂಡ್ ಆಗ್ಬಿಟ್ಟು, ನೋಡ್ರಿ ನೀವು ಹುಡುಕೊಡ್ಲಿಲ್ಲ ಅಂದ್ರೆ ನಾನು ಡೈರೆಕ್ಟ್ ಇಂಡಿಯನ್ ಎಂಬಾಸಿಗೆ ಕಾಲ್ ಮಾಡ್ತೀನಿ, ಅದೇನಾಗುತ್ತೋ ಆಗ್ಬಿಡ್ಲಿ ಅಂತ. ಬೈ ದ ವೇ, ಆಗ ಇಂಡಿಯಾದವರು ತುಂಬಾ ಸಪೋರ್ಟ್ ಮಾಡ್ತಿರ್ತಾರೆ ಶ್ರೀಲಂಕಾಗೆ. ಸೊ ಶ್ರೀಲಂಕನ್ನರಿಗೆ ಇಂಡಿಯನ್ ಗವರ್ಮೆಂಟ್ ನ ಎದುರು ಹಾಕೊಳ್ಳೋದು ಇಷ್ಟ ಇಲ್ಲ. ಈ ಕಾರಣದಿಂದ ಸರ್ಜೆಂಟ್, ಸರಿ ನಾವು ಕಳ್ಳರನ್ನ ಹುಡ್ತೀವಿ ಅಂತ ಹೇಳಿ ಕಳ್ಳರನ್ನ ಹುಡ್ಕೋಕೆ ಹೊರಡ್ತಾರೆ. ನಾವು ಬರೋವರೆಗೂ ಇಲ್ಲೇ ಇರಿ ಅಂತ ಕೇಶವ್ ಅಂಡ್ ಅಮೃತಗೆ ಹೇಳ್ಬಿಟ್ಟು ಹೋಗ್ತಾರೆ ಸರ್ಜೆಂಟ್. ಈಗ ಕೇಶವ್ ಅಮೃತ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ಸಿದ್ದಾರೆ. ಕೇಶವ್ ಫುಲ್ ಫ್ರಸ್ಟ್ರೇಟ್ ಆಗಿದ್ದಾನೆ. ನನ್ನ ವರ್ಕ್ ಎಲ್ಲ ಟ್ಯಾಬ್ಲೆಟ್, ಲ್ಯಾಪ್ಟಾಪ್ ನಲ್ಲಿದೆ, ಜೊತೆಗೆ ಮೊಬೈಲ್ ಇಲ್ದಿದ್ರೆ ನನ್ ಕೈ ಕಾಲೇ ಓಡೋದಿಲ್ಲ, ನಿನ್ಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಕಿಟಕಿ ಕ್ಲೋಸ್ ಮಾಡಿ ಮಲ್ಗಿಲ್ಲ, ನಿನ್ನಿಂದಲೇ ಹೆಚ್ಚು ಕಮ್ಮಿ ಕಳ್ತನ ಆಗಿರೋದು ಅಂತ ಹೆಂಡತಿಗೆ ಬೈತಿದ್ದಾನೆ. ಹೆಂಡತಿ ಹೇಳ್ತಾರೆ, ನೋ ನಾನು ಕ್ಲೋಸ್ ಮಾಡೇ ಮಲ್ಕೊಂಡಿದ್ದೆ, ನೀನ್ ಸುಮ್ನೆ ನನ್ನ ಬ್ಲೇಮ್ ಮಾಡ್ಬೇಡ ಅಂತ. ಸರಿ, ಈಗ ಸ್ವಲ್ಪ ಹೊತ್ತಾಗುತ್ತೆ. ಪೊಲೀಸರು ಊರಿನ ಒಳಗಡೆ ಹೋಗಿ 3 ಜನನೇ ತಕೊಂಡ್ ಬಂದವ್ರೆ. ಗಂಡ ಹೆಂಡತಿ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ, ಇವ್ರೇನ ಕಳ್ತನ ಮಾಡಿದ್ದು ಅಂತ. ಅಮೃತ ಹೇಳ್ತಾರೆ, ನೋ ನನಗೆ ಕನ್ಫರ್ಮ್ ಇಲ್ಲ, ನಾನು ಅವ್ರ ಮುಖವನ್ನ ಸರಿಯಾಗಿ ನೋಡ್ಲಿಲ್ಲ, ಇವ್ರು 3 ಜನನೇ ಅದು ಅಂತ ನನ್ಗೆ ಐಡೆಂಟಿಫೈ ಮಾಡೋಕ್ ಆಗೋದಿಲ್ಲ ಅಂತ. ಬಟ್ ಕೇಶವ್ ಕಡ್ಡಿ 2 ತುಂಡಾಗೋ ಅಂತ ಹೇಳ್ಬಿಡ್ತಾನೆ, ಹೌದು ಇವ್ರು 3 ಜನನೇ ಕಳ್ತನ ಮಾಡಿದ್ದು ಅಂತ. ಅಮೃತ ಕೇಳ್ತಾರೆ, ಅದ್ ಹೆಂಗೆ ಹೇಳ್ತೀಯ ಇವ್ರು 3 ಜನನೇ ಅಂತ. ಕೇಶವ್ ಹೇಳ್ತಾರೆ, ಇದು ನಾನು
ನನ್ನ ಇನ್ಸ್ಟಿಂಕ್ಟ್ ಯಾವತ್ತೂ ಸುಳ್ಳಾಗೋದಿಲ್ಲ ಅಂತ. ಅವ್ರ 3 ಜನದ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡೋದಿಲ್ಲ, ಎಲ್ಲಾ ಬ್ಲೇಮ್ ಅನ್ನ ಅವ್ರ 3 ಜನದ ತಲೆ ಮೇಲೆ ಹಾಕ್ಬಿಡ್ತಾನೆ. ಸರಿ ಅಂತ ಹೇಳಿ ಪೊಲೀಸರು ಈ 3 ಜನನ ಜೈಲಿನ ಒಳಗಡೆ ಹಾಕಿ ಚೆನ್ನಾಗಿ ಹೊಡಿಯೋಕ್ ಶುರು ಮಾಡ್ತಾರೆ. ಎಲ್ಲಿದೆ ನೀನ್ ಕಳ್ತನ ಮಾಡಿರೋ ವ್ಯವಸ್ಥೆಗಳು ತಂದ್ ಕೊಡು ಅಂತ. ಹೊಡಿಯೋ ಬರದಲ್ಲಿ ಒಬ್ಬನಿಗೆ ಸಿಕ್ಕಾಪಟ್ಟೆ ಏಟಾಗ್ಬಿಡತ್ತೆ, ಪ್ರಜ್ಞೆ ತಬ್ಬಿದ್ಬಿಡ್ತಾನೆ. ಪೊಲೀಸರು ಆತನ ಮೇಲೆ ನೀರನ್ನ ಸಿಂಪಡಣೆ ಮಾಡಿ ಹಾಸ್ಪಿಟಲ್ಗೆ ಸೇರ್ಸೋಕೆ ಅಂತ ಜೀಪ್ ನಲ್ಲಿ ಕೂರಿಸ್ಕೊಳ್ತಾರೆ. ಆ ವ್ಯಕ್ತಿಯ ಪರಿಸ್ಥಿತಿ ಹೀನಾಯ ಆಗ್ಬಿಟ್ಟಿದೆ. ಸರ್ಜೆಂಟ್ ಭಂಡಾರಿ ಕೇಶವ್ ಅಂಡ್ ಆತನ ಹೆಂಡತಿಗೆ ಹೇಳ್ತಾರೆ, ನಿಮ್ಮ ವಸ್ತುಗಳು ಸಿಗ್ಲಿಕ್ಕೆ ನಮ್ಗೆ ಇನ್ನು ಟೈಮ್ ಬೇಕು, ಅವರ ಬಾಯ್ ಬಿಡಿಸ್ತೀನಿ, ಆ ನಂತರ ಗೊತ್ತಾಗತ್ತೆ ಅಂತ. ಸರಿ, ಅಷ್ಟರಲ್ಲಿ ಸಿಟಿ ಹತ್ರಕ್ಕೆ ಹೋಗಿ ಒಂದು ಮೊಬೈಲ್ ಫೋನ್ ತಂದ್ಬಿಡೋಣ ಅಂತ ಕೇಶವ್ ಡ್ರೈವರ್ ಅನ್ನ ಕರ್ಕೊಂಡು ಹೆಂಡತಿಯ ಜೊತೆ ಹೊರಡ್ತಾರೆ. ಬೈ ದ ವೇ, ಇವರು ಹೊರಡೋಕೆ ಮುಂಚೆ ಪೊಲೀಸರು ಜೀಪ್ ನಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲ ಹಾಸ್ಪಿಟಲ್ಗೆ ಸೇರ್ಸೋಕೆ ಆ ಕಳ್ಳನನ್ನ ಕರ್ಕೊಂಡು ಹೋಗಿರ್ತಾರೆ. ಇನ್ಫ್ಯಾಕ್ಟ್ ಸೋ ಕಾಲ್ಡ್ ಕಳ್ಳ. ಬಟ್ ಹೋಗ್ತಾ ಹೋಗ್ತಾ ಪೊಲೀಸರ ಕಾರಿನ ಡೀಸೆಲ್ ಖಾಲಿ ಆಗ್ಬಿಡತ್ತೆ. ಸೊ ಹಿಂದೆ ಬರ್ತಿರುವ ಕೇಶವ್ ಅವರ ಗಾಡಿನ ಅಡ್ಡ ಹಾಕ್ತಾರೆ. ಪ್ಲೀಸ್ ಹಾಸ್ಪಿಟಲ್ಗೆ ಈತನನ್ನ ಕರ್ಕೊಂಡು ಹೋಗಕ್ಕೆ ಅನುವು ಮಾಡ್ಕೊಡಿ ಅಂತ ಕೇಳ್ಕೊಳ್ತಾರೆ. ಕೇಶವ್ಗೆ ಇಷ್ಟ ಇಲ್ದಿದ್ರು ಅಮ್ಮನ ಬಲವಂತದಿಂದ ಆ ವ್ಯಕ್ತಿಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಡ್ರೈವರ್ ಆಂಡ್ರೂ. ಅಲ್ಲಿ ಅವರನ್ನ ಅಡ್ಮಿಟ್ ಮಾಡ್ಲಾಗತ್ತೆ. ಇದಾದ್ಮೇಲೆ ಸಿಟಿಗೆ ಹೋಗಿ ಇಬ್ರು ಒಂದು ಮೊಬೈಲ್ ಫೋನ್ ಅನ್ನ ತಗೊಳ್ತಾರೆ. ಸರಿ, ಮೊಬೈಲ್ ತಗೊಂಡು ವಾಪಸ್ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಬರ್ತಾರೆ. ಅಲ್ಲಿ ಸರ್ಜೆಂಟ್ ಭಂಡಾರಿ ಒಂದು ಸೈನ್ಡ್ ಕನ್ಫೆಷನ್ ಲೆಟರ್ ಅನ್ನ ತೋರಿಸ್ತಾರೆ. ನೋಡಿ ಕಳ್ಳರುಗಳು ಒಪ್ಕೊಂಡ್ರು ನಾವೇ ಕಳ್ತನ ಮಾಡಿರೋದು ಅಂತ. ನಾಳೆ ಸಂಜೆ ಅಷ್ಟರಲ್ಲಿ ನಿಮ್ಮ ಕಳ್ಳತನ ಆಗಿರುವ ವಸ್ತುಗಳು ನಮ್ ಕೈಗೆ ಸಿಗತ್ತೆ ಅಂತ. ಸರಿ, ನೆಕ್ಸ್ಟ್ ಡೇ ಬರ್ತೀವಿ ಅಂತ ಹೇಳಿ ಗಂಡ ಹೆಂಡತಿ ಇಬ್ರು ತಮ್ಮ ರೆಸಾರ್ಟ್ಗೆ ವಾಪಸ್ ಹೋಗ್ತಾರೆ. ನೆಕ್ಸ್ಟ್ ಡೇ ಇವರು ಇಂಡಿಯಾಗೆ ವಾಪಸ್ ಹೋಗುವ ಪ್ರೋಗ್ರಾಮ್ ಇರುತ್ತೆ. ಸೊ ಎಸ್ಟೇಟ್ ನಲ್ಲಿರುವ ಶ್ರೀ ಇಕ್ಬಾಲ್ ಎಲ್ಲರಿಗೂ ಗುಡ್ ಬೈ ಹೇಳಿ ಪೊಲೀಸ್ ಸ್ಟೇಷನ್ ಹತ್ರ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಇಂಡಿಯಾ ಕಡೆಗೆ ಹೋಗೋಣ ಅಂತ ರೆಡಿ ಆಗ್ತಾರೆ. ಆದ್ರೆ ಪೊಲೀಸ್ ಸ್ಟೇಷನ್ ಹತ್ರ ಲೋಕಲ್ ಜನಗಳೆಲ್ಲ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಮ್ಮ 3 ಜನ ಇನ್ನೋಸೆಂಟ್ ಹುಡುಗರನ್ನ ನೀವ್ ಎತ್ತಾಕೊಂಡು ಬಂದಿದ್ದೀರಾ, ಬಿಡುಗಡೆ ಮಾಡಿ ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಈ ನಡುವೆ ಪೊಲೀಸರಿಗೂ ಕಳ್ಳತನ ಆದ ವಸ್ತುಗಳು ಎಲ್ಲಿವೆ ಅಂತ ಗೊತ್ತಿಲ್ಲ. ಯಾಕೆ ಅಂದ್ರೆ ಅವ್ರು 3 ಜನ ನಾವು ಕಳ್ಳತನ ಮಾಡಿದೀವಿ ಅಂತ ಒಪ್ಕೊಂಡಿದ್ದಾರೆ, ಆದ್ರೆ ವಸ್ತುಗಳು ಎಲ್ಲಿದಾವೆ ಅಂತ ಹೇಳಿಲ್ಲ. ಅದರ ಅರ್ಥ ಏನು, ಪೊಲೀಸರ ಹೊಡೆತ ತಾಳ್ಲಾರ್ದೆ ಕಳ್ಳತನ ನಾವೇ ಮಾಡಿದ್ದು ಅಂತ ಒಪ್ಕೊಂಡಿರಬಹುದು. ಈಗ ಕೇಶವ್ ಪೊಲೀಸ್ ಸರ್ಜೆಂಟ್ ಜೊತೆ ಜಗಳ ಆಡೋಕ್ ಶುರು ಮಾಡ್ತಾರೆ. ನೆನೆ ಹೇಳಿದ್ರಿ ತಾನೇ ಇವತ್ತು ತಂದು ಕೊಟ್ಟು ಬಿಡ್ತೀವಿ ವಸ್ತುಗಳನ್ನ ಅಂತ, ಎಲ್ಲಿ ನನ್ನ ವಸ್ತು? ಸರ್ಜೆಂಟ್ ಹೇಳ್ತಾರೆ, ಅಯ್ಯೋ ಜನಗಳೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಈಗ ನಾವು ಬಲವಂತದಿಂದ ವಸ್ತುಗಳನ್ನ ಎಲ್ಲೂ ತರೋಕಾಗೋದಿಲ್ಲ, ಹುಡ್ಕೋಕಾಗೋದಿಲ್ಲ ಅಂತ. ಕೇಶವ್ ಹೇಳ್ತಾರೆ, ನಾನು ಯಾವ ಜನಗಳ ಬಗ್ಗೆನೂ ಕೇರ್ ಮಾಡೋದಿಲ್ಲ, ಈ ಕಳ್ಳರ ಬಗ್ಗೆನೂ ಕೇರ್ ಮಾಡೋದಿಲ್ಲ, ನಿಮ್ ಬಗ್ಗೆನೂ ಕೇರ್ ಮಾಡೋದಿಲ್ಲ, ನನಗೆ ನನ್ನ ವಸ್ತುಗಳು ಬೇಕಷ್ಟೇ. ಸರ್ಜೆಂಟ್ ಹೇಳ್ತಾರೆ, ನೋ ನಮ್ಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು, ಇನ್ನೊಂದು 24 hours ಕೊಡಿ, ಆಮೇಲೆ ನೋಡೋಣ ಹುಡ್ಕೋಣ ಅಂತ. ಇಂಡಿಯಾಗೆ ಫ್ಲೈಟ್ ಟಿಕೆಟ್ಸ್ ಆಲ್ರೆಡಿ ಬುಕ್ ಆಗಿದೆ, ನಾನೇನ್ ಮಾಡ್ಲಿ ಅಂತ ಇವರು. ಇಲ್ಲ ಸರ್, ನಮಗೆ ಟೈಮ್ ಬೇಕೇ ಬೇಕು ಅಂತ ಸರ್ಜೆಂಟ್. ಸರಿ ಆಗಿದ್ರೆ 24 hours ಟೈಮ್ ಕೊಡ್ತೀನಿ, ಟಿಕೆಟ್ ಮಿಸ್ ಆದ್ರೂ ಪರವಾಗಿಲ್ಲ, ನನ್ನ ವಸ್ತುಗಳನ್ನ ತಗೊಂಡೆ ವಾಪಸ್ ಹೋಗೋದು ಅಂತ ಸರ್ಜೆಂಟ್ಗೆ ಹೇಳ್ಬಿಟ್ಟು, ಅಕಸ್ಮಾತ್ ನನ್ನ ವಸ್ತುಗಳು ಸಿಗ್ಲಿಲ್ಲ ಅಂದ್ರೆ ಇಂಡಿಯನ್ ಹೈ ಕಮಿಷನ್ಗೆ ಕಾಲ್ ಮಾಡ್ತೀನಿ ಅಂತಲೂ ಹೆದರಿಸ್ಬಿಟ್ಟು ಮತ್ತೆ ವಾಪಸ್ ರೆಸಾರ್ಟ್ ಕಡೆಗೆ ಹೋಗ್ತಾರೆ. ಸರಿ, ಇವತ್ತು ರಾತ್ರಿ ಅದೇ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಕೇಶವ್ ನಿದ್ದೆ ಮಾಡ್ತಾರೆ. ಬೆಳಿಗ್ಗೆ ಎದ್ದು ಎಲ್ರು ಫ್ರೆಶ್ ಅಪ್ ಆಗ್ತಾರೆ. ಅಂಡ್ ಅಮೃತ ಕಿಟಕಿಯಿಂದ ಹೊರಗಡೆ ನೋಡ್ತಾರೆ. ಅಲ್ಲಿ ಅದೇ ಸಾಂಬಾರ್ ಜಿಂಕೆ ಮತ್ತೆ ವಾಪಸ್ ಬಂದಿದೆ. ಜಿಂಕೆನ ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ ಅಮೃತ. ಅವತ್ ಕಾಣಿಯಾಗಿತ್ತು, ಮತ್ತೆ ಸಿಗುತ್ತೋ ಇಲ್ವೋ ಅನ್ಕೊಂಡಿದ್ರು, ಇವತ್ ಮತ್ತೆ ದರ್ಶನ ಕೊಟ್ಟಿದೆ. ಸೊ ಜಿಂಕೆಯ ದರ್ಶನ ಮಾಡ್ಲಿಕ್ಕೆ ನಮ್ಮ ದರ್ಶನ ಓಡ್ತಾರೆ. ನೋಡ್ತಾ ಅದರ ಹಿಂದೆ ಹೋಗ್ತಾ ಕಾಡಿನ ಮಧ್ಯಭಾಗಕ್ಕೆ ಹೋಗ್ತಾರೆ. ಪ್ರಕೃತಿ ಸೌಂದರ್ಯ ನೋಡ್ತಾ ಮೈ ಮರ್ತ್ ಬಿಡ್ತಾರೆ. ಅಷ್ಟರಲ್ಲಿ ಆಂಡ್ರೂ ಕಾರ್ ನಲ್ಲಿ ಹೋಗ್ತಿರ್ತಾರೆ. ಕೈನಲ್ಲಿ ಸನ್ನೆ ಮಾಡ್ತಾ ಆಂಡ್ರೂನ ಕಾರ್ ನ ನಿಲ್ಲಿಸ್ತಾರೆ. ಅಂಡ್ ಆಂಡ್ರೂಗೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ನಾನು ಆ ಜಿಂಕೆನ ನೋಡ್ದೆ, ತುಂಬಾ ಸಖತ್ತಾಗಿತ್ತು, ಹತ್ರದಿಂದ ನೋಡ್ದೆ ಅಂತ. ಆಂಡ್ರೂ ಹೇಳ್ತಾರೆ, ಸರಿ ಇದೇ ಖುಷಿನಲ್ಲಿ ನಾನು ನಿಮ್ಗೆ ಮತ್ತೊಂದು ಲೇಸ್ ನ ತೋರಿಸ್ತೀನಿ. ರಾವಣ ಸೀತಾ ಮಾತೆಯನ್ನ ಕರ್ಕೊಂಡು ಬಂದು ಶ್ರೀಲಂಕಾದಲ್ಲಿ ಲ್ಯಾಂಡ್ ಆದ ಸ್ಥಳವನ್ನ ತೋರಿಸ್ತೀನಿ ಅಂತ ಒಂದು ದೊಡ್ಡ ಬೆಟ್ಟದ ಹತ್ರ ಕರ್ಕೊಂಡು ಹೋಗ್ತಾರೆ. ದೊಡ್ಡ ಬೆಟ್ಟನ ನೋಡಿ ಅಮೃತ ಇನ್ನೂ ಖುಷಿ ಆಗ್ತಾರೆ. ನಂತರ ಇಬ್ರು ವಾಪಸ್ ಮನೆಗೆ ಬರ್ತಾರೆ. ಅಷ್ಟರಲ್ಲಿ ರಾತ್ರಿ ಡಿನ್ನರ್ ಸಮಯ ಆಗತ್ತೆ. ಅಮೃತ ಫುಲ್ ಜಾಲಿ ಮೂಡ್ ನಲ್ಲಿ ಇದಾರೆ. ಯಾಕಂದ್ರೆ ಜಿಂಕೆ ನೋಡಿದ್ರು, ಜೊತೆಗೆ ಅಷ್ಟು ದೊಡ್ಡ ಬೆಟ್ಟ ನೋಡಿದ್ರು, ಸೀತಾ ಮಾತೆಯನ್ನ ಕರೆತಂದ ಸ್ಥಳನ ನೋಡಿದ್ರು. ಅದೇ ಖುಷಿನಲ್ಲಿ ಡಿನ್ನರ್ ತಿಂತಾ ಇದಾರೆ ನಗು ಮುಖದೊಂದಿಗೆ. ಇದನ್ನ ನೋಡಿ ಕೇಶವ್ಗೆ ಉರಿ, ಅದ್ ಹೆಂಗ್ ಇಷ್ಟೊಂದು ಖುಷಿ ಆಗಿದ್ಯಾ ಅಮೃತ, ನೀನು ಲ್ಯಾಪ್ಟಾಪ್ ಮೊಬೈಲ್ ಎಲ್ಲ ಕಳ್ದೋಗಿ ನಾನು ಬೇಜಾರಲ್ಲಿದ್ರೆ ನೀನ್ ಖುಷಿಯಾಗಿ ಊಟ ಮಾಡ್ತಿದ್ಯಲ್ಲ ಅಂತ ಅವನೇ. ಬಡಸದ್ಗೆ ಗೊತ್ತಿಲ್ಲ ಹ್ಯಾಪಿ ವೈಫ್ ಇಸ್ ಹ್ಯಾಪಿ ಲೈಫ್ ಅಂತ. ಹೆಂಗೋ ಹೆಂಡತಿ ಖುಷಿ ಆಗೋಳಲ್ಲ ಅಂತ ಬಿಡದ್ ಬಿಟ್ಟು ಅದೇ ಕಮ್ಮಿ ಖುಷಿ ಆಗಿದ್ಯಾ ಅಂತ ತೊಂದ್ರೆ ಮೈ ಮೇಲೆ ಹೇಳ್ಕಂತ ಅವನೇ. ನೀವೇ ಅಮೃತ ಹೇಳ್ತಾರೆ, ನಾನು ಖುಷಿ ಆಗು ಇರಬಾರ್ದ ಅಂತ. ಏನಾದ್ರೂ ಮಾಡ್ಕೊ ಅಂತ ಉರ್ಕೊಂಡು ಊಟ ಮುಗಿಸಿ ರಾತ್ರಿ ಮಲ್ಗೋ ಹೋಗ್ತಾರೆ ಇಬ್ರು. ಇನ್ನೇನು ಮಲಗಬೇಕು ಅಷ್ಟ್ರಲ್ಲಿ ಇಕ್ಬಾಲ್ ಹಾಡು ಹೇಳೋಕ್ ಶುರು ಮಾಡ್ತಾನೆ. ಕೇಶವ್ ಇದಕ್ಕೂ ಊರ್ಕೊಳ್ತಾನೆ, ಹೋಗಿ ಬೈದ್ ಬಿಡೋಣ ಅವ್ರಿಗೆ ಅಂತ ರಪರಪ ಅಂತ ಅಲ್ಲಿಗೆ ನಡ್ಕೊಂಡು ಹೋಗ್ತಾನೆ. ಆದ್ರೆ ಅವ್ರು 3 ಜನನು ಕೂತ್ಕೊಂಡು ಕುಡಿತಾ ಇರ್ತಾರೆ. ಅದನ್ನ ನೋಡಿ ನಾನು ಒಂದ್ ಪೆಗ್ ಹಾಕ್ಬಿಡೋಣ ಅಂತ ಅವ್ರ ಹತ್ರ ತಗೊಂಡು ಈತನು ಒಂದ್ ಪೆಗ್ ಹಾಕೊಂಡು ವಾಪಸ್ ರೂಮ್ಗೆ ಬರ್ತಾನೆ. ಬರೋಕೆ ಮುಂಚೆ ಆಂಡ್ರೂಗೆ ಹೇಳ್ತಾನೆ, ಹೇಗಿದ್ರು ಒಂದಿನ ನಾವು ವೆಯ್ಟ್ ಮಾಡ್ಬೇಕಾಗಿದೆ ಆ ಲ್ಯಾಪ್ಟಾಪ್ ಮೊಬೈಲ್ ಸಿಗೋದಕ್ಕೆ. ಸೊ ನಮ್ಮ ರಾಮಾಯಣ ಟೂರ್ ಅನ್ನ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಡೇ ಅಂತ. ಸರಿ, ನೆಕ್ಸ್ಟ್ ಡೇ ಅಶೋಕವನ, ಅದರ ಸುತ್ತ ಇರುವ ನದಿ, ಅಲ್ಲೆಲ್ಲ ಹೋಗಿ ಭೇಟಿ ನೀಡ್ತಾರೆ. ಅದೇ ಸಮಯದಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರಲ್ಲ ಸೋ ಕಾಲ್ಡ್ ಕಳ್ಳ, ಅವರ ಉಸಿರಾಟ ತೀರಾ ಹದ್ಗೆಟ್ ಬಿಡುತ್ತೆ. ಸೊ ಅವರಿಗೆ ಆಕ್ಸಿಜನ್ ಮಾಸ್ಕ್ ಹಾಕ್ತಾರೆ. ಆದ್ರೆ ಆಕ್ಸಿಜನ್ ಪಂಪ್ ಮಾಡ್ಲಿಕ್ಕೆ ಕರೆಂಟ್ ಇಲ್ಲ, ಜನರೇಟರ್ ಓಡಿಸೋಕೆ ಡೀಸೆಲ್ ಇಲ್ಲ. ಈ ಕಾರಣದಿಂದ ಆ ವ್ಯಕ್ತಿ
ಸತ್ತೇ ಹೋಗ್ಬಿಡ್ತಾರೆ. ಜನಗಳೀಗ ರೊಚ್ಚಿಗೆದ್ಬಿಡ್ತಾರೆ. ಇನ್ನೋಸೆಂಟ್ ಅನ್ನ ಅರೆಸ್ಟ್ ಮಾಡಿ ಆತನನ್ನ ಸಾಯಿಸ್ಬಿಟ್ರಿ ಅಂತ ಆ ವ್ಯಕ್ತಿಯ ಶವವನ್ನಿಟ್ಟು ಪ್ರೊಟೆಸ್ಟ್ ಮಾಡ್ತಾರೆ. ಜೊತೆಗೆ ಪೊಲೀಸ್ ಸ್ಟೇಷನ್ ಗೆ ಕಲ್ಲು ಹೊಡಿಯೋಕ್ ಶುರು ಮಾಡ್ತಾರೆ. ಈಗ ಕೇಶವ್, ಅಮೃತ, ಆಂಡ್ರೂ ಕೂಡ ಪೊಲೀಸ್ ಸ್ಟೇಷನ್ ಕಡೆಗೆ ಹೋಗ್ತಿದ್ದಾರೆ. ಪೊಲೀಸರು ಏನ್ ಮಾಡ್ತಾರೆ, ಸ್ಟೇಷನ್ ಎಲ್ಲ ಲಾಕ್ ಮಾಡ್ಬಿಟ್ಟು ಹಿಂಬಾಗಿಲಿನಿಂದ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬಂದ್ಬಿಡ್ತಾರೆ. ನಾವ್ ಅಲ್ಲೇ ಇದ್ರೆ ಜನಗಳು ನಮಗೆ ತೊಂದರೆ ಕೊಡ್ತಾರೆ ಅಂತ. ಅಂಡ್ ಅಡ್ಡ ದಾರಿಯಲ್ಲಿ ಮೇನ್ ರೋಡ್ ಗೆ ಬರ್ತಾರೆ. ಆಗ ಕೇಶವ್ ಅವರ ಕಾರ್ ಅಲ್ಲಿ ಹೋಗ್ತಿರೋದು ಕಾಣುತ್ತೆ. ಪೊಲೀಸರು ಅಡ್ಡ ಹಾಕ್ಬಿಟ್ಟು, ಬೇಡ ಬೇಡ, ನೀವು ಪೊಲೀಸ್ ಸ್ಟೇಷನ್ ಗೆ ಈಗ ಹೋಗೋದು ಸೇಫ್ ಅಲ್ಲ, ನಿಮ್ಗೆ ನಾವು ಪ್ರೊಟೆಕ್ಷನ್ ಕೊಡ್ಬೇಕು, ಒಂದ್ ಕೆಲಸ ಮಾಡೋಣ, ನಾವು ಸಿಟಿಗೆ ಹೋಗೋಣ, ಅಲ್ಲಿ ಹೊಸ ಪೊಲೀಸ್ ಬೆಟಾಲಿಯನ್ ಕರೆ ತಂದು ನಿಮ್ಗೆ ಸಂರಕ್ಷಣೆಯನ್ನ ನಾನ್ ಕೊಡ್ತೀನಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾರೆ. ಕೇಶವ್ ಕನ್ವಿನ್ಸ್ ಆಗೋದಿಲ್ಲ. ಆಗ ಆಂಡ್ರೂ ಹೇಳ್ತಾರೆ, ನೋ 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 ಸರ್, ಅವ್ರ ಮಾತನ್ನ ನಾವು ಕೇಳ್ಬೇಕು. ಜನಗಳು ಕೋಪ ಮಾಡ್ಕೊಂಡಿದ್ದಾಗ ನೀವು ಅವರ ಮಧ್ಯ ಹೋದ್ರೆ ನಿಮ್ಮನ್ನು ಸಾಯಿಸಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಸೊ ಕೇಶವ್ ಹೆದರ್ಕೊಂಡು ಸರಿ ಟೌನ್ ಗೆ ಹೋಗೋಣ ಅಂತ ಅಲ್ಲಿ ಹೋಗ್ತಾರೆ. ಟೌನ್ ನಲ್ಲಿ ಒಂದಷ್ಟು ಪೊಲೀಸರನ್ನ ಭೇಟಿಯಾಗಿ ಪೊಲೀಸರು ಬೆಟಾಲಿಯನ್ ಕರ್ಕೊಂಡು ಊರಿನಲ್ಲಿ ಘಟನೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತಾರೆ. ಜೊತೆಗೆ ಸರ್ಜೆಂಟ್ ಭಂಡಾರಿಯನ್ನ ನೀವು ಕೇಶವ್ ಅಂಡ್ ಫ್ಯಾಮಿಲಿಗೆ ರಕ್ಷಣೆ ಕೊಡಿ ಅಂತ ಬಿಟ್ಟು ಹೋಗ್ತಾರೆ. ಈಗ ಭಂಡಾರಿ ಅದೇ ರೆಸಾರ್ಟ್ ಗೆ ಹೋಗೋರೆ ಒಬ್ಬ ಬಾಡಿ ಗಾರ್ಡ್ ಅನ್ನ ಕರ್ಕೊಂಡು. ಯಾಕೆ ಹೋಗೋರೆ, ಇವರಿಬ್ರಿಗೂ ರಕ್ಷಣೆ ಕೊಡ್ಲಿಕ್ಕೆ. ಈ ನಡುವೆ ಅಮೃತ ಕೇಶವ್ ಜೊತೆಗೆ ಆರ್ಗ್ಯೂ ಮಾಡ್ತಾರೆ. ಆತನ ಸಾವಿಗೆ ನಾವು ಕೂಡ ಕಾರಣ ಆದ್ವಿ ಅಲ್ವಾ, ಅವ್ರ ಮುಖಗಳು ನಮ್ಗೆ ಕನ್ಫರ್ಮ್ ಇಲ್ಲ ಅಂದ್ರೂನು ಅವ್ರುಗಳೇ ಕಳ್ರು ಅಂತ ನೀನು ಪೊಲೀಸರಿಗೆ ಹೇಳ್ಬಿಟ್ಟೆ, ಈ ಕಾರಣದಿಂದ ಪೊಲೀಸರು ಹೊಡೆದ್ರು. ಸೊ ಇಂಡೈರೆಕ್ಟ್ ಆಗಿ ಆತನ ಸಾವಿಗೆ ನಾವು ಕಾರಣ ಆದ್ವಿ, ಏನ್ ಮಾಡೋದು ಈಗ ಅಂತ. ಕೇಶವ್ ಹೇಳ್ತಾನೆ, ನೋ ನೋ ನೋ, ನನ್ಗೆ ಅನ್ಸಿದ್ದನ್ನ ನಾನು ಹೇಳ್ದೆ, ನನ್ನ ಇನ್ಸ್ಟಿಂಕ್ಟ್ ಅನ್ನ ನಾನು ಈಗ್ಲೂ ನಂಬ್ತೀನಿ. ಜೊತೆಗೆ ಆ ಹುಡುಗರು ಹೋಗ್ಕೊಂಡಿದ್ದಾರೆ, ನಾವೇ ಕಳ್ತನ ಮಾಡಿದ್ದು ಅಂತ ಸೈನ್ ಎಲ್ಲ ಹಾಕಿದ್ದಾರೆ, ಅವ ಸತ್ರೆ ನಾನೇನು ಮಾಡ್ಲಿ ಅಂತ. ಆಗ ಅಮೃತ ಹೇಳ್ತಾರೆ, ಪೊಲೀಸರ ಬಲವಂತದಿಂದ ಸೈನ್ ಹಾಕಿರಬಹುದಲ್ವಾ ಅಂತ. ಬಟ್ ಕೇಶವ್ ಇದನ್ನೆಲ್ಲ ಒಪ್ಪೋದಿಲ್ಲ, ಬಾಯಿ ಮುಚ್ಕೊಂಡಿರು ಅಂತ ಬೈದ್ ಬಿಡ್ತಾರೆ. ಸರಿ, ಈಗ ಎಲ್ರು ಕಾರ್ನಲ್ಲಿ ಮನೆ ಕಡೆ ಹೋಗ್ತಿದ್ದಾರೆ. ಆಗ ಅಡ್ಡ ದಾರಿಯಲ್ಲಿ ರೋಡ್ಗೆ ಅಡ್ಡಲಾಗಿ ಮತ್ತೆ ಆ ಸಾಂಬಾರ್ ಜಿಂಕೆ ನಿಂತಿದೆ, ತಲೆ ಅಳ್ಳಾಡಿಸ್ತಿದೆ. ಮೋಸ್ಟ್ ಪ್ರಾಬಬ್ಲಿ ಮನೆಗೆ ಹೋಗ್ಬೇಡ ಅಂತ ಹೇಳ್ತಿದ್ಯಾನು. ನೀವೇ ಅದು ರೋಡ್ ನಿಂದ ಹೊರಗಡೆ ಹೋಗೋರ್ಗೆ ವೆಯ್ಟ್ ಮಾಡಿ ಇವರೆಲ್ಲ ವಾಪಸ್ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಪೊಲೀಸರಿಗೆ ಡ್ರಿಂಕ್ಸ್, ಫುಡ್ ಎಲ್ಲ ಅರೇಂಜ್ ಮಾಡ್ತಾರೆ. ಈ ನಡುವೆ ಮನೆಯಲ್ಲಿ ಸರ್ಜೆಂಟ್ ಭಂಡಾರಿ ಕ್ಯಾತೆ ತೆಗಿತಾರೆ. ಏನ್ ಕ್ಯಾತೆ, ಈ ಮನೆಯಲ್ಲಿ ಇಕ್ಬಾಲ್ ಇದಾರೆ, ಶ್ರೀ ಇದಾರೆ. ಈ ಶ್ರೀ ಕೂಡ ಎಸ್ಟೇಟ್ ಜನಗಳ, ಅಂದ್ರೆ ಆ ಊರಿನಲ್ಲಿ ಪ್ರೊಟೆಸ್ಟ್ ಮಾಡ್ತಿರಲ್ಲ ಆ ಜನಗಳ ಗುಂಪಿಗೆ ಸೇರಿದವ. ಸೊ ನೀನೇ ಆ ಕಳ್ಳರನ್ನ ಇನ್ವೈಟ್ ಮಾಡಿ ಕಿಟಕಿ ಬಾಗಿಲನ್ನ ಓಪನ್ ಮಾಡಿ ಅವರೆಲ್ಲ ಒಳಗಡೆ ಬಂದು ಕಳ್ತನ ಮಾಡುವಂತೆ ಪ್ರೇರೇಪಿಸಿಯಾ ಅಂತ ಆತನ ಮೇಲೆ ಆರೋಪ ಹೊರಿಸ್ತಾರೆ. ಜೊತೆಗೆ ಇದಕ್ಕೆ ಇಕ್ಬಾಲ್ ಕೂಡ ಸಹಕಾರ ಕೊಟ್ಟಿರಬೇಕು ಅಂತ ಆತನ ಮೇಲೂ ಆರೋಪ ಹೊರಿಸ್ತಾರೆ. ಅಂಡ್ ಪ್ರೈವೇಟ್ ಆಗಿ ಕೇಶವನ್ನ ಕರ್ಕೊಂಡು ಹೋಗಿ, ಇವರಿಬ್ರು ಮೇಲೂ ನನ್ಗೆ ಡೌಟ್ ಇದೆ, ನಾನು ವಿಚಾರಣೆ ಮಾಡ್ಲಾ ಅಂತ ಕೇಳ್ತಾರೆ. ಕೇಶವ್ ಸರಿ ವಿಚಾರಣೆ ಮಾಡಿ ಆಗಿದ್ದಾಗ್ಲಿ ಅಂತ ಹೇಳ್ತಾರೆ. ಬಟ್ ಅಮೃತ ಒಪ್ಪೋದಿಲ್ಲ. ನೋ 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 ನೋ, ಅವ್ರು ಎಷ್ಟು ನಂಬಿಕೆಯಿಂದ ನಮ್ಗೆ ಸಹಾಯ ಮಾಡ್ತಿದ್ರು, ನಮ್ ಜೊತೆನೆ ಇದ್ರು, ಅವ್ರ ಮೇಲೆ ಡೌಟ್ ಪಡೋದು ಸರಿ ಇಲ್ಲ ಅಂತ. ಆದ್ರೆ ಕೇಶವ್ ಒಪ್ಪೋದಿಲ್ಲ. ಅದೇನಾಗುತ್ತೋ ನೋಡ್ಬಿಡೋಣ, ನಮ್ಮ ವಸ್ತುಗಳು ಸಿಕ್ಕಿದ್ರೆ ಅಷ್ಟೇ ಸಾಕು ನನ್ಗೆ ಅಂತ ಹೇಳಿ ಸರ್ಜೆಂಟ್ ಭಂಡಾರಿಗೆ ಹೇಳ್ತಾರೆ, ಹೋಗಿ ನೀವ್ ಎನ್ಕ್ವೈರಿ ಮಾಡಿ ಅಂತ. ಈಗ ಭಂಡಾರಿ ಬಂದು ಶ್ರೀ ಕಪ್ಪಾಳಕ್ಕೆ ಹೊಡಿತಾ, ನೀನೇ ಅಲ್ವಾ ಕಳ್ತನ ಮಾಡಿಸಿದ್ದು, ಎಲ್ಲಿಟ್ಟಿದ್ಯಾ ಹೇಳು ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಅಂತ ಕೇಳ್ತಾರೆ. ಶ್ರೀ ಇಲ್ಲ ಸರ್, ನಾನೇನು ಮಾಡಿಲ್ಲ ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾರೆ. ಇನ್ಸ್ಪೆಕ್ಟರ್ ಕೇಳೋದಿಲ್ಲ, ಇನ್ನು ಜೋರಾಗಿ ಹೊಡಿತಾರೆ. ಕೇಶವ್ ಸರ್ ಪ್ಲೀಸ್ ನಮ್ಮನ್ನ ಸೇವ್ ಮಾಡಿ ಅಂತ ಶ್ರೀ ಕೇಳ್ತಾರೆ. ಕೇಶವ ರೆಸ್ಪಾಂಡ್ ಮಾಡೋದಿಲ್ಲ. ಅಮೃತ ಮ್ಯಾಮ್ ನೀವಾದ್ರೂ ಸಹಾಯ ಮಾಡಿ ಅಂತ ಹೇಳ್ತಾರೆ. ಅಮೃತ ಕೇಶವನ ಕೇಳ್ಕೊಂತಾರೆ, ಏನಾದ್ರೂ ಮಾಡಿ ಕೇಶವ್ ಅಂತ. ಕೇಶವ್ ಕೇಳೋದಿಲ್ಲ. ಆಗ ಅಮೃತನೇ ಹೇಳ್ತಾರೆ, ನಾನ್ ಆ ಕಿಟಕಿ ಡೋರ್ ಅನ್ನು ಓಪನ್ ಮಾಡಿದ್ದು, ನಾನೇ ಕ್ಲೋಸ್ ಮಾಡಿಲ್ಲ, ಅದು ನನ್ನ ತಪ್ಪು, ಅವ್ರದಲ್ಲ ತಪ್ಪು, ಅವ್ರಿಗೆ ಹೊಡೆಯೋದ್ ನಿಲ್ಸಿ ಅಂತ. ಇವ್ರ ಮಾತನ್ನ ಕೇಳ್ತಾ ಭಂಡಾರಿ ಅಮೃತ ಕಡೆಗೆ ತಿರುಗ್ತಾರೆ. ಆಗ ಶ್ರೀ ಸಿಕ್ಕಿದ್ದೆ ಚಾನ್ಸು ಅಂತ ಭಂಡಾರಿನ ದೂರ ತಳ್ಬಿಟ್ಟು ಗೋಡೆ ಮೇಲೆ ನೇತಾಕಿರುವ ಗನ್ನ ತಗೊಂಡು ಭಂಡಾರಿ ಕಡೆಗೆ ಗುರಿ ಇಡ್ತಾ, ಊರ್ನಲ್ಲಿ 3 ಜನ ಇನ್ನೋಸೆಂಟ್ ಗಳನ್ನ ಕರ್ಕೊಂಡೋಗಿ ಒಬ್ಬನ್ ಸಾಯಿಸಾಕಿದ್ಯಾ, ಈಗ ನನ್ನ ಹಂಗೆ ಮಾಡ್ಬೇಕು ಅಂತ ನೀನ್ ಸ್ಕೆಚ್ ಹಾಕಿದ್ಯಾ, ಇದುವರೆಗೂ ಎಷ್ಟೊಂದು ಪ್ರಾಣಿಗಳ ಬೇಟೆ ಆಡಿದೀನಿ, ನೀನು ಒಬ್ಬ ಪ್ರಾಣಿ ಅನ್ಕೊಂಡು ನಿಂದು ಬೇಟೆ ಆಡ್ಬಿಡ್ತೀನಿ, ಆಗ ಊರಿನ ಜನ ಎಲ್ಲ ನೆಮ್ಮದಿಯಾಗಿರಬಹುದು ಅಂತ ಗನ್ ತಗೊಂಡು ಶೂಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ಅಮೃತ ಜೋರ ಕಿರಿಸ್ತಾರೆ, ಶ್ರೀ ಶ್ರೀ ಶೂಟ್ ಮಾಡ್ಬೇಡ, ಸ್ಟಾಪ್ ಮಾಡು ಅಂತ. ಆಗ ಶ್ರೀ ಅಮೃತ ಕಡೆಗೆ ತಿರುಗ್ತಾರೆ. ಡಿಸ್ಟ್ರಾಕ್ಟ್ ಆಗಿರುವ ಶ್ರೀ ಕೈನಲ್ಲಿರುವ ಬಂದೂಕನ್ನ ಕಿತ್ಕೊಳ್ಳಿಕ್ಕೆ ಭಂಡಾರಿ ಹೋಗ್ತಾರೆ. ಇಬ್ರ ಕೈನಿಂದಲೂ ಬಂದೂಕು ಜಾರಿ ಅಮೃತ ಕೈಗೆ ಹೋಗ್ಬಿಡತ್ತೆ. ಅಮೃತ ಈಗ ಗನ್ನನ್ನ ಕೈನಲ್ಲಿ ಹಿಡ್ಕೊಳ್ತಾರೆ. ಈಗ ಭಂಡಾರಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ನನ್ನೇ ಶೂಟ್ ಮಾಡಕ್ ಬಂದಿದ್ಯಾ ಶ್ರೀ ಅಂತ ಹೇಳಿ ಆಚೆ ಹೋಗಿ AK-47 ತಗೊಂಡು ಬಂದು ಶ್ರೀನ ಶೂಟ್ ಮಾಡ್ಬಿಡೋಣ ಅಂತ ಬಡಬಡ ಅಂತ ಆಚೆ ಹೋಗ್ತಾರೆ. AK-47 ತಗೊಳ್ತಾರೆ. ಅಷ್ಟರಲ್ಲಿ ಇವರು ಇರುವ ರೆಸಾರ್ಟ್ ಗೆ ಒಂದಷ್ಟು ಜನಗಳು ಬಂದಿದ್ದಾರೆ, ಕಲ್ ತಗೊಂಡು ಹೊಡಿತಿದ್ದಾರೆ. ಯಾಕೆ ಹೊಡಿತಿರ್ಬೋದು, ಮೋಸ್ಟ್ಲಿ ಪೊಲೀಸರು ಇಲ್ಲಿದ್ದಾರೆ ಏನಕ್ಕೆ, ಇಂಡಿಯನ್ಸ್ ನ ಕಾಯೋಕೆ ಅಂತ. ಎರಡನೇದು, ಆ ಇಂಡಿಯನ್ಸ್ ಇಂದಲೇ ನಮ್ ಹುಡುಗ ಸತ್ತಿದ್ದು ಅಂತ ಅವ್ರ ಮೇಲೂ ರಿವೆಂಜ್ ತಗೊಳ್ಳೋಕೆ ಬಂದಿರಬಹುದು. ಸೊ ಕಲ್ ಹೊಡಿತಿರುವ ಜನರನ್ನ ಬೆದರಿಸ್ಲಿಕ್ಕೆ AK-47 ತಗೊಂಡು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ಜನ ಕೇಳೋದಿಲ್ಲ. ಸೊ ಜನಗಳ ಮೇಲೆನೆ ಗುಂಡು ಹಾರಿಸೋಕ್ ಶುರು ಮಾಡ್ತಾರೆ. ಬೈ ದ ವೇ ಏನಾಗ್ತಿದೆ ಅಂತ ನೋಡ್ಲಿಕ್ಕೆ ಆಗ ಕೇಶವ ಅಂಡ್ ಅಮೃತ ಬರ್ತಾರೆ. ನೆನಪಿರ್ಲಿ, ಅಮೃತ ಕೈಯಲ್ಲಿ ಇನ್ನೂ ಗನ್ ಹಂಗೆ ಇದೆ. ನಮ್ ಕಡೆಗೆ ಶೂಟ್ ಮಾಡ್ತೀಯ ಅಂತ ಜನಗಳು ಇನ್ನೂ ರೊಚ್ಚಿಗೆದ್ದು ಬಿಡ್ತಾರೆ. ತಮ್ಮ ಕೈನಲ್ಲಿರುವ ಕೊಡ್ಲಿನ ತಗೊಂಡು ಭಂಡಾರಿ ಕಡೆಗೆ ಎಸ್ದು ಬಿಡ್ತಾರೆ. ಭಂಡಾರಿ ಹೃದಯಕ್ಕೆ ಹೋಗಿ ಕೊಡ್ಲಿ ತಾಗ್ಬಿಡುತ್ತೆ. ಭಂಡಾರಿ ಮೂರ್ಛೆ ತಪ್ಪಿಡ್ತಾರೆ. ಭಂಡಾರಿನ ಎಬ್ರಿಸೋಕೆ ಅಂತ ಕೇಶವ್ ಹೋಗ್ತಾರೆ. ಆಗ ಕೇಶವ್ ಕಡೆಗೂ ಜನ ಬರ್ತಿದ್ದಾರೆ. ಆ ಇನ್ಸ್ಪೆಕ್ಟರ್ ಸತ್ತೋದ್ನ ಬದುಕದ್ನ ಅಂತ ನೋಡ್ಲಿಕ್ಕೆ ಕೂಡ ಬರ್ತಿದ್ದಾರೆ. ಕೇಶವ್ ಈಗ ಪ್ಯಾನಿಕ್ ಆಗ್ಬಿಡ್ತಾರೆ, ನನಗೂ ಹೊಡೆದ್ ಬಿಟ್ರೆ ಏನ್ ಕತೆ ಅಂತ. ಆದ್ರೆ
ಜನಗಳು ಹೊಡಿತಿರೋದಿಲ್ಲ, ಇವರು ಟೂರಿಸ್ಟ್ ಗಳು ಅವರನ್ನ ಹಾರ್ಮ್ ಮಾಡೋದು ಬೇಡ ಅಂತ ಸುಮ್ನೆ ನಡ್ಕೊಂಡು ಬರ್ತಿರ್ತಾರೆ. ಬಟ್ ಕೇಶವ್ ಉಲ್ಟಾ ಗನ್ ತಗೊಂಡು ಆ ಜನಗಳ ಮೇಲೆ ಶೂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಮೃತ ಸ್ಟಾಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಶೂಟ್ ಮಾಡ್ಬೇಡ ನೀವು ಸುಮ್ನಿರು ಅಂತ. ಬಟ್ ಕೇಶವ್ ಕೇಳೋದಿಲ್ಲ, ಸಿಕ್ಕಂಗೆ ಮನ ಬಂದಂತೆ ಜನಗಳ ಮೇಲೆಲ್ಲ ಶೂಟ್ ಮಾಡ್ತಾನೆ. ಒಬ್ಬ ವ್ಯಕ್ತಿಯ ದೇಹಕ್ಕೆ ಭಯಾನಕವಾಗಿ ಏಟಾಗ್ಬಿಡುತ್ತೆ. ಬೈ ದ ವೇ ಇಲ್ಲಿ ಏನಾಗ್ತಿದೆ ಅಂತ ನೋಡ್ಲಿಕ್ಕೆ ಆಂಡ್ರೂ ಹಿಂದೆ ಬಂದು ನಿಂತ್ಕೊಂಡು ನೋಡ್ತಿದ್ದಾರೆ. ಈಗ ಕೇಶವ್ ಜನಗಳನ್ನ ಶೂಟ್ ಮಾಡೋದನ್ನ ತಡೆಯೋಕೆ ಪ್ರಯತ್ನ ಪಡ್ತಾರೆ ಅಮೃತ. ಬಟ್ ಕೇಶವ್ ಶೂಟ್ ಮಾಡೋದು ನಿಲ್ಸೋದೇ ಇಲ್ಲ. ಸೊ ಅಮೃತ ಏನ್ ಮಾಡ್ತಾರೆ, ತಮ್ಮ ಕೈನಲ್ಲಿರುವ ಗನ್ ಅನ್ನ ಫೈರ್ ಮಾಡ್ಬಿಡ್ತಾರೆ. ಆ ಬಂದೂಕಿನಿಂದ ಬುಲೆಟ್ ಹೋಗಿ ಕೇಶವಂಗೆ ತಾಕ್ಬಿಡುತ್ತೆ. ಕೇಶವ ಸತ್ತೇ ಹೋಗ್ಬಿಡ್ತಾರೆ. ಅಮೃತ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಾರೆ, ನನ್ ಗಂಡನ ನಾನೇ ಸಾಯಿಸ್ಬಿಟ್ನ ಅಂತ. ಬೈ ದ ವೇ ಅಮೃತ ಬೇಕಂತಲೇ ಗಂಡನ ಮೇಲೆ ಗುಂಡು ಹಾರಿಸಿದ್ದು ಯಾಕೆ ಅಂತಂದ್ರೆ, ಆ ಕೇಶವ ಮನ ಬಂದಂತೆ AK-47 ಹಾರಿಸ್ತಿರ್ತಾನೆ ಎಲ್ಲಾ ಜನಗಳ ಮೇಲೆ. ಜನಗಳು ಈತನ ಮೇಲೆ ಕಲ್ಲೆಸ್ತಿರೋದಿಲ್ಲ, ಈತನ ಮೇಲೆ ಅಟ್ಯಾಕ್ ಮಾಡಿರೋದಿಲ್ಲ, ಆದ್ರೂ ಕೂಡ ಈತ ಶೂಟ್ ಮಾಡ್ತಾನೆ. ಅಂಡ್ ಮಾಡ್ತಿರುವ ಬರದಲ್ಲಿ ಎಷ್ಟೊಂದ್ ಜನ ಸತ್ತೋಗ್ಬಿಡ್ಬಹುದು ಅಂತ ಭಯ ಇದೆ ಅಮೃತಗೆ. ಈಗ ಆಲ್ರೆಡಿ ಒಬ್ಬ ವ್ಯಕ್ತಿ ನಮ್ಮಿಂದ ಜೀವ ಕಳ್ಕೊಂಡಿದ್ದಾನೆ, ಅದಲ್ಲದೆ ಈಗ ಮತ್ತೊಬ್ಬ ವ್ಯಕ್ತಿಯನ್ನ ಶೂಟ್ ಮಾಡಿದಾನೆ ಕೇಶವ. ಹಿಂಗೆ ಬಿಟ್ರೆ ಇನ್ನು ಎಷ್ಟು ಜನಗಳ ಸಂಸಾರ ಹಾಳಾಗ್ಬಿಡುತ್ತೆ ಅಂತ ಶೂಟ್ ಮಾಡ್ಬಿಟ್ರು. ಆ ಕ್ಷಣದಲ್ಲಿ ಶೂಟ್ ಏನೋ ಮಾಡ್ಬಿಟ್ರು. ನಂತರ ಅವ್ರಿಗೆ ರಿಯಲೈಸ್ ಆಯ್ತು, ಗಂಡನ ನಾನೇ ಸಾಯಿಸ್ಬಿಟ್ಟೆ ಅಂತ. ಇದನ್ನೆಲ್ಲ ನಿಂತ್ಕೊಂಡು ಆಂಡ್ರೂ ನೋಡ್ತಿದ್ದಾರೆ. ಸರಿ, ಸೀನ್ ಅಲ್ಲಿಗೆ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆಯುತ್ತೆ. ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ ಏನಾಯ್ತು ಅಲ್ಲಿ ಅಂತ. ಬೈ ದ ವೇ ಹೃದಯಕ್ಕೆ ಕೊಡ್ಲಿ ತಾಕಿತು ಸರ್ಜೆಂಟ್ಗೆ. ಈಗ ಅವ್ರಿಗೆ ಪ್ರಜ್ಞೆ ವಾಪಸ್ ಬಂದಿದೆ. ಬ್ಯಾಂಡೇಜ್ ಎಲ್ಲ ಹಾಕಿ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ಸರ್ಜೆಂಟ್ ನ ಕೇಳ್ತಾರೆ ಏನಾಯ್ತು ಅಂತ. ಜನಗಳೆಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ ಬಂದ್ರು, ನಾನು ಅವ್ರ ಮೇಲೆ ಶೂಟ್ ಮಾಡ್ತಿದ್ದೆ, ಅಷ್ಟ್ರಲ್ಲಿ ಯಾರೋ ಕೊಡ್ಲಿ ಎಸ್ಬಿಟ್ರು, ನಾನು ಪ್ರಜ್ಞೆ ತಪ್ಪಿಟ್ಟೆ ಅಂತ ಹೇಳ್ತಾರೆ. ಇಕ್ಬಾಲ್ ಮತ್ತೆ ಶ್ರೀನ ಕೇಳ್ತಾರೆ ಏನಾಯ್ತಪ್ಪ ಅಲ್ಲಿ ಅಂತ. ಅವರಿಬ್ರು ಹೇಳ್ತಾರೆ, ನಾವು ಕಿಚನ್ ಒಳಗಡೆ ಇದ್ವಿ, ಹೊರಗಡೆ ಬಂದ್ರೆ ಪೊಲೀಸು ನನ್ನ ಶೂಟ್ ಮಾಡ್ಬಿಡ್ಬೋದು ಅಂತ ಭಯ ಇತ್ತು, ಆ ಕಾರಣದಿಂದ ಒಳಗಡೆನೆ ಇದ್ದೆ ಅಂತ. ಅಮೃತನ ಕೇಳ್ತಾರೆ ಏನಾಯ್ತು ಅಂತ. ಅಮೃತ ಹೇಳ್ತಾರೆ ಏನಾಯ್ತು ಅಂತಲೇ ನನಗೆ ಗೊತ್ತಿಲ್ಲ, ನನ್ನ ಕೈನಲ್ಲಿ ಗನ್ ಇತ್ತು, ಅದೊಂದೇ ನನಗ್ ಗೊತ್ತಿರೋದು ಅಂತ. ಸರಿ, ಈಗ ಫೈನಲಿ ಡ್ರೈವರ್ ಆಂಡ್ರೂನ ಕೇಳ್ತಾರೆ ಏನಾಯ್ತು ಅಂತ. ಬೈ ದ ವೇ ನಮಗ್ ಗೊತ್ತು ಆಂಡ್ರೂ ಎಲ್ಲ ಘಟನೆಯಿಂದ ಕಣ್ಣು ಮುಂದೆನೆ ನೋಡಿದ್ರು ಅಂತ. ಈಗ ಆಂಡ್ರೂ ನಿಜ ಹೇಳ್ತಾರ ಅಂತ ನಮ್ಗೆ ಕಾತುರ. ಆಂಡ್ರೂ ಕತೆ ಹೇಳೋಕ್ ಶುರು ಮಾಡ್ತಾರೆ. ಮೊದಲನೇದಾಗಿ ಕಲ್ಲು ಹೊಡಿತಿರುವ ಜನರನ್ನ ಬೆದರಿಸ್ಲಿಕ್ಕೆ ಪೊಲೀಸರು ಶೂಟ್ ಮಾಡಿದ್ರು, ಆದ್ರೆ ಪೊಲೀಸರಿಗೆ ಕೊಡ್ಲಿ ಬಿದ್ಬಿಟ್ಟು ಪ್ರಜ್ಞೆ ತಪ್ಪಿಟ್ರು. ಕೇಶವ್ ಅದೇ ಗನ್ ಅನ್ನ ತಗೊಂಡು ಜನಗಳ ಎದುರಿಗೆ ಶೂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂಡ್ ಅಮೃತ ಕೈಯಲ್ಲಿ ಕೂಡ ಗನ್ ಇತ್ತು, ಅವ್ರು ಕೂಡ ಡಿಫೆಂಡ್ ಮಾಡ್ಕೊಳ್ಳಿಕ್ಕೋಸ್ಕರ ಜನರ ಕಡೆಗೆ ಗುಂಡು ಹಾರಿಸಿದ್ರು. ಆದ್ರೆ ಆ ಗುಂಡಿಗೆ ಕೇಶವ್ ಅಡ್ಡ ಬಂದ್ಬಿಟ್ರು. ಆಕ್ಸಿಡೆಂಟ್ ಅಲ್ಲಿ ಕೇಶವ್ ಸತ್ತೋಗ್ಬಿಟ್ರು ಅಂತ. ಸರಿ ಅಂತ ಹೇಳಿ ಎಲ್ಲರನ್ನ ಪೊಲೀಸರು ಮನೆಗೆ ಕಳಿಸ್ತಾರೆ. ಮನೆಗೆ ಬರುವಾಗ ಅಮೃತ ಕೇಳ್ತಾರೆ, ನೀನ್ ಸುಳ್ಳು ಹೇಳಿದೆ ಅಲ್ವಾ ಪೊಲೀಸರ ಹತ್ರ, ಅಲ್ಲಿ ನಡೆದ ಘಟನೆ ಬೇರೆನೆ ಅಲ್ವಾ ಅಂತ. ಆಗ ಡ್ರೈವರ್ ಆಂಡ್ರೂ ಯಾವುದೇ ಉತ್ತರವನ್ನ ಕೊಡೋದಿಲ್ಲ. ಬೇಸಿಕಲಿ ಆಂಡ್ರೂಗೆ ಕೂಡ ಅರ್ಥ ಆಗಿದೆ, ನಮ್ಮ ಜನಗಳನ್ನ ಬದುಕಿಸ್ಲಿಕ್ಕೋಸ್ಕರ ಅಮೃತ ಈ ಕೆಲಸ ಮಾಡಿದ್ರು ಅಂತ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಒಂಥರ ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿದೆ ಗುರು ಮೂವಿ. ಬೈ ದ ವೇ ಕಳ್ಳರ್ ಯಾರು ಅಂತ ಕಡೆಗೂ ಗೊತ್ತಾಗೋದಿಲ್ಲ. ಅಮೃತ ಮಾಡಿರೋದು ಸರಿನಾ ತಪ್ಪ ಅಂತ ಎಲ್ರು ತಮ್ಮನ್ನ ತಾವೇ ಪ್ರಶ್ನೆ ಕೇಳ್ಕೊಳ್ಬೇಕಾಗಿದೆ. ಬೈ ದ ವೇ ಕೇಶವ್ ತುಂಬಾ ಸ್ವಾರ್ಥಿಯಾಗಿದ್ದ, ಯಾರ ಪ್ರಾಣಕ್ಕೂ ಬೆಲೆ ಕೊಡ್ತಿರ್ಲಿಲ್ಲ. ಜಿಂಕೆ ಪ್ರಾಣಕ್ಕೂ ಬೆಲೆ ಇಲ್ಲ, ಸೋ ಕಾಲ್ಡ್ ಕಳ್ಳನ್ ಪ್ರಾಣ ಹೋದಾಗ್ಲೂ ಅದಕ್ಕೂ ಬೆಲೆ ಕೊಡ್ಲಿಲ್ಲ. ಕಡೆಗೆ ಜನಗಳ ಮೇಲೆ ಶೂಟ್ ಮಾಡ್ತಾ ಅವರ ಪ್ರಾಣಕ್ಕೂ ಬೆಲೆ ಕೊಡ್ಲಿಲ್ಲ. ಪ್ರಾಣದ ಬೆಲೆ ಗೊತ್ತಿಲ್ದವ ಇನ್ನು ಎಷ್ಟು ಪ್ರಾಣ ತೆಗೆದು ಬಿಡ್ತಾನೋ ಅಂತ ಭಯಗೊಂಡ ಅಮೃತ ಶೂಟ್ ಮಾಡಿರ್ಬಹುದು. ದಿಸ್ ಇಸ್ ವಾಟ್ ಐ ಫೀಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.